ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1000 ದಿನ ಆಯಿತು. ಈ 1000 ದಿನದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದೇನು ಅಂತ ಹೇಳಿದ್ರೆ ಸಿಎಂ ಬದಲಾವಣೆ ವಿಚಾರ. ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಪೂರ್ಣಾವಧಿ ಸಿಎಂ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷದ ನಂತರ ಸಿಎಂ ಆಗ್ತಾರೆ ಅನ್ನುವ ಮಾತು. ಇದರ ನಡುವೆ ಒಂದು ಬೆಳವಣಿಗೆ ನಡೆದಿದೆ ಇತ್ತೀಚೆಗೆ. ಒಂದಿಷ್ಟು ಶಾಸಕರು, ಮುಖ್ಯವಾಗಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗಿರುವಂತಹ 32 ಮಂದಿ ಶಾಸಕರು ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸಂಪುಟ ವಿಸ್ತರಣೆ ಆದರೆ ನಮ್ಮಲ್ಲಿ ಕನಿಷ್ಠ 5 ಮಂದಿಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿ ಪತ್ರ. ಹಾಗಾದರೆ ಈ ಪತ್ರದ ಉದ್ದೇಶ ಏನು, ಹಿಡನ್ ಅಜೆಂಡಾ ಏನು, ಜೊತೆಗೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ, ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ, ಸಚಿವ ಸ್ಥಾನ ಅಥವಾ ಈ ಸಂಪುಟ ಪುನರ್ರಚನೆ ಯಾವಾಗಾಗುತ್ತೆ ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಬರೋಬ್ಬರಿ 40 ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಸವಿಸಿದ್ದಾರೆ. ಅವರಿಗೆ ಯಾವ ಸಂದರ್ಭದಲ್ಲಿ ಯಾವ ಪಾನನ್ನು ಮೂವ್ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಅವರೊಂದು ರೀತಿಯಾಗಿ ರಾಜಕೀಯ ಪಂಟರ್. ಅದರಲ್ಲೂ ಕೂಡ 2 ಬಾರಿ, ಅದು ಕೂಡ JDS ಇಂದ ಬಂದು ಕಾಂಗ್ರೆಸ್ಸಲ್ಲಿ 2 ಬಾರಿ ಸಿಎಂ ಆಗುವ ವಿಚಾರ ಸುಮ್ಮನೆ ಆಗಲ್ಲ. ಹೀಗಿದ್ರೂ ಕೂಡ ಈ ಅವಧಿಯಲ್ಲಿ ಪೂರ್ಣಾವಧಿ ಸಿಎಂ ಅಲ್ಲ ಅನ್ನುವಂಥ ಮಾತು, ಜೊತೆಗೆ ಸಿಎಂ ಬದಲಾವಣೆ, ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರ್ತಾನೇ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಈಗ ಬಜೆಟ್ ಅಧಿವೇಶನ ಇದೆ. ಈ ಬಜೆಟ್ನ ನಂತರ ಒಂದಿಷ್ಟು ಬದಲಾವಣೆ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷದಲ್ಲಿ ಅನ್ನುವಂಥ ಮಾತಿದೆ. ಏನು ಬದಲಾವಣೆ ಆಗಬಹುದು ಅಂತ ಹೇಳಿದ್ರೆ, ಒಂದಿಷ್ಟು ಮಾಹಿತಿಯ ಪ್ರಕಾರ ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ವಿಸ್ತರಣೆ ಆಗುತ್ತೆ. ಸಂಪುಟ ಪುನರ್ರಚನೆ ಆದರೆ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನೋದು ಸದ್ಯದ ಕುತೂಹಲ. ಮೊದಲನೇದಾಗಿ ಈ ಪತ್ರ ಬರೆದಿದ್ದಾರಲ್ವಾ ಈ ಯುವ ಶಾಸಕರು ಅಂತ, ಫಸ್ಟ್ ಟೈಮ್ MLA ಆಗಿ ಆಯ್ಕೆ ಆಗಿರುವಂಥ ಶಾಸಕರು, ಅವರು ಪತ್ರವನ್ನು ಬರೆದಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡೋಣ. ನೋಡಿ, ಈಗ ಪತ್ರವನ್ನು ಬರೆದಿರುವಂತಹ ಹೆಚ್ಚು ಕಡಿಮೆ 30ರಿಂದ 32 ಶಾಸಕರು ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ. ಅವರ ಬೇಡಿಕೆ ಏನು ಅಂತ ಹೇಳಿದ್ರೆ, ಫಾರ್ ದಿ ಫಸ್ಟ್ ಟೈಮ್ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟು ಮಂದಿ ಹೊಸ ಶಾಸಕರು ಬಂದಿದ್ದೀವಿ. ಜನರು ಕೂಡ ನಮ್ಮ ಮೇಲೆ ತುಂಬ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ, ಹೊಸ ಉತ್ಸಾಹ ನಮ್ಮಲ್ಲಿದೆ. ಸೊ ನಮಗೆ ಅವಕಾಶವನ್ನು ಕೊಡಿ, ಸಚಿವರಾಗಿ ನಮ್ಮನ್ನು ಮಾಡಿ, ಎಲ್ಲರನ್ನೂ ಮಾಡಿ ಅಂತ ಅಲ್ಲ, ಅಟ್ಲೀಸ್ಟ್ 5 ಮಂದಿಯನ್ನು ಸಚಿವರನ್ನಾಗಿ ಮಾಡಿ ಅನ್ನೋದು ಅವರ ಬೇಡಿಕೆ. ಆ ಬೇಡಿಕೆಯ ಪತ್ರಕ್ಕೆ ಆಲ್ಮೋಸ್ಟ್ ಎಲ್ಲ ಶಾಸಕರು, ಅಂದರೆ ಫಸ್ಟ್ ಟೈಮ್ ಆಯ್ಕೆ ಆಗಿರುವಂಥ ಎಲ್ಲ ಶಾಸಕರು ಸಹಿ ಹಾಕಿದ್ದಾರೆ. ಸುರ್ಜೇವಾಲಾ ಕೈಗೆ ಈ ಪತ್ರ ತಲುಪಿದೆ. ಮುಂದೇನಾಗುತ್ತೆ ನೋಡೋಣ. ಈ ಪತ್ರದಲ್ಲಿ ಮುಖ್ಯವಾಗಿ ಸಹಿಗಳನ್ನು ಹಾಕಿದ್ದಾರೆ, ಸೈನ್ಗಳನ್ನು ಹಾಕಿದ್ದಾರಲ್ಲ, ಅವ್ರು ಯಾರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಡಿ.ಕೆ. ಶಿವಕುಮಾರ್ ಅವರ ಫೇವರ್ ಆಗಿರುವಂತಹ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಂಪಲ್ಲಿ ಗುರುತಿಸಿಕೊಳ್ಳುವಂತಹ ಶಾಸಕರೇ ಇದ್ದಾರೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಸಚಿವರ ಸ್ಥಾನವನ್ನು ಬದಲಾವಣೆ ಮಾಡಿ ನಮಗೆ ಅವಕಾಶವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋದನ್ನು ಪರೋಕ್ಷವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಕೂಡ ಇದ್ದಾರೆ. ಬಟ್ ಅವರ ಅಜೆಂಡಾ ಏನು ಅಂದರೆ, ಅಟ್ಲೀಸ್ಟ್ ಬದಲಾವಣೆ ಮಾಡಿ. ಯಾಕೆ ಬದಲಾವಣೆ ಅಂತ ಹೇಳಿದ್ರೆ, ಈಗ ಹೊಸದಾಗಿ ಯಾರೆಲ್ಲ ಶಾಸಕರು ಇದ್ದಾರಲ್ವಾ, ಅವರ ಮಾತಿಗೆ ಈಗ ಹಾಲಿ ಸಚಿವರು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ. ಈಗ ಯಾರೆಲ್ಲ ಸಚಿವರು ಇದ್ದಾರೆ, ದೊಡ್ಡ ದೊಡ್ಡ ಸಚಿವರು ಇದ್ದಾರಲ್ವ, ಅವರು ಕೇವಲ ತಮ್ಮ ಇಲಾಖೆಗೆ, ತಮ್ಮ ಕ್ಷೇತ್ರಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ. ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇಲ್ಲ, ಶಾಸಕರು ಏನಾದರೂ ಕೆಲಸ ಹೇಳಿದ್ರೆ ಅದು ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ಇದೆ. ಸೊ ಅಸಮಾಧಾನ, ಹಿಡನ್ ಅಜೆಂಡಾ ಎರಡನ್ನ ಇಟ್ಕೊಂಡು ಪತ್ರವನ್ನು ಬರೆದಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ಸೆಕೆಂಡ್ರಿ. ಇನ್ನೊಂದು ಎರಡನೇ ವಿಚಾರ ಏನು, ಈಗ ಬಜೆಟ್ ಅಧಿವೇಶನ ನಡೀಬೇಕಿದೆ. ಬಜೆಟ್ಗೆ ಎಲ್ಲ ರೀತಿಯ ತಯಾರಿಯನ್ನು ಸಿದ್ದರಾಮಯ್ಯವರು ಮಾಡ್ಕೋತಾ ಇದ್ದಾರೆ. ಅಧಿವೇಶನದ ನಂತರ ಸಂಪುಟ ಪುನರ್ರಚನೆ ಆದರೆ
ಯಾರು ಕಿಕ್ಔಟ್ ಆಗ್ತಾರೆ, ಯಾರಿಗೆ ಗೇಟ್ ಪಾಸನ್ನು ಕೊಡ್ತಾರೆ ಸಿದ್ದರಾಮಯ್ಯನವರು ಅನ್ನೋದು ಸದ್ಯದ ಕುತೂಹಲ. ಒಂದಿಷ್ಟು ಲಿಸ್ಟನ್ನು ನಾನು ಕೊಡ್ತಾ ಹೋಗ್ತೀನಿ. ವೀಕ್ಷಕರೇ, ಮೂಲಗಳ ಪ್ರಕಾರ ಯಾರೆಲ್ಲ ಈ ಬಾರಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳಬಹುದು ಅಂತ ನೋಡೋದಾದರೆ ಸಿದ್ದರಾಮಯ್ಯನವರ ಹಿಟ್ ಲಿಸ್ಟ್ನಲ್ಲಿ ಇರುವಂಥವ್ರು ಯಾರು ಅಂತ ಹೇಳಿದ್ರೆ RB ತಿಮ್ಮಾಪುರ, ಅಬಕಾರಿ ಇಲಾಖೆ ಸಚಿವರು. ಅವರ ಮೇಲೆ ಸಾಕಷ್ಟು ಆರೋಪ ಕೇಳಿ ಬರ್ತಾ ಇದೆ, ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಸೊ ಅವರಿಗೆ ಆಲ್ಮೋಸ್ಟ್ ಗೇಟ್ ಪಾಸನ್ನು ಕೊಡ್ತಾರೆ ಅಂತ. ಅದಾದ ನಂತರ ರಹೀಂ ಖಾನ್ ಅವರ ಕಾರ್ಯವೈಖರಿ ಬಗ್ಗೆ ಒಂದಿಷ್ಟು ಅಸಮಾಧಾನ ಇದೆ, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ. ಅದಾದ ನಂತರ ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಸಾಕಷ್ಟು ವಿವಾದಗಳನ್ನು ಮಾಡ್ಕೋತಾ ಇದ್ರು, ಜೊತೆಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಮತ್ತು ಇವರ ಕಾರ್ಯಕ್ಷಮತೆ ಏನಿದೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು ಸರ್ಕಾರಕ್ಕೆ ಪ್ಲಸ್ ಏನು ಆಗ್ತಾ ಇಲ್ಲ, ಮೈನಸ್ ಆಗ್ತಾ ಇದೆ ಅನ್ನುವ ಕಾರಣಕ್ಕಾಗಿ ಮಧು ಬಂಗಾರಪ್ಪರವರನ್ನು ಕೈ ಬಿಡಬಹುದು. ಶಿವಾನಂದ ಪಾಟೀಲ್ ಹೆಸರಿದೆ, ಅದೇ ರೀತಿಯಾಗಿ ವೆಂಕಟೇಶ್ ಪ್ರಿಯಾಪಟ್ನ ಹೆಸರಿದೆ, ಶರಣಪ್ರಕಾಶ್ ಪಾಟೀಲ್, ಡಿ ಸುಧಾಕರ್, ಶರಣಬಸಪ್ಪ ದರ್ಶನಾಪುರ್, ಬೈರತಿ ಸುರೇಶ್. ನೋಡಿ, ಬೈರತಿ ಸುರೇಶ್ ಸಿದ್ದರಾಮಯ್ಯನವರ ಆಪ್ತರಾಗಿದ್ದರೂ ಕೂಡ ಅವ್ರಿಗೂ ಕೂಡ ಕಿಕ್ಔಟ್ ಅಥವಾ ಅವ್ರಿಗೆ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವ್ರ ಕೆಲಸವನ್ನು ಬಿಟ್ಟು ಬೇರೆಲ್ಲ ಕೆಲಸಕ್ಕೂ ಕೂಡ ಅವ್ರ ಕೈ ಹಾಕ್ತಾ ಇದ್ದಾರೆ, ಅಂದರೆ ಸೂಪರ್ CM ಆಗಿ ವರ್ತಿಸ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ ಶಾಸಕರಲ್ಲಿ. ಸೊ ಆ ಕಾರಣಕ್ಕಾಗಿ ಅವರನ್ನು ಬಿಡುವ ಸಾಧ್ಯತೆ ಇದೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಯಾಕಿದೆ ಅಂತ ಹೇಳಿದ್ರೆ ಅವರು ಇಲಾಖೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ದೊಡ್ಡ ಸಕ್ಸಸ್ ಆಗಬೇಕಿತ್ತು, ಬಟ್ ಅದನ್ನು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಗಾಗ ಒಂದಿಷ್ಟು ವಿವಾದ ಆಗ್ತಾ ಇರುತ್ತೆ, ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ ಅಂತ. ಇತ್ತೀಚೆಗೆ ಸೆಷನಲ್ಲೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ರು, 2 ತಿಂಗಳಿಂದ ನಾವು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು. ಸೊ ಆ ವಿಚಾರ ಕೂಡ ಅವ್ರ ಮೇಲೆ ಇರುವಂಥದ್ದು. ಸೊ ಮಹಿಳೆಯರಿಗೆ ಅವಕಾಶವನ್ನು ಕೊಡಬೇಕು ಅಂತ ಕೂಡ ಒಂದು ವಿಚಾರ ಇದೆ. ಇದಾದ ನಂತರ KH ಮುನಿಯಪ್ಪನವರ ಹೆಸರು ಕೂಡ ಇರುವಂಥದ್ದು. KH ಮುನಿಯಪ್ಪನವರು ಸ್ವತಃ ಹೇಳ್ಕೊಂಡಿದ್ದಾರೆ, ನಾವು ಸೀನಿಯರ್ ಇದ್ದೀವಿ, ನಮಗೆ ಅವಕಾಶ ಸಿಗಲಿಲ್ಲ ಅಂದರೂ ಏನಿಲ್ಲ, ನಾವು ಹೊಸಬ್ರಿಗೆ ಅವಕಾಶ ಕೊಡ್ತೀವಿ. ಅದರ ಹಿಂದೆ ಏನಿದೆ ಅಂತೇಳಿ ಮಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು KH ಮುನಿಯಪ್ಪನವರ ಆಸೆಯಾಗಿದೆ. ಇನ್ನು MC ಸುಧಾಕರ್ ಅವರು ಕೂಡ, MC ಸುಧಾಕರ್ ಅವರು ಸಚಿವರಾಗಿದ್ದೇ ಬಂತು, ಬಟ್ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಏನೂ ಆಗಲಿಲ್ಲ, ಮತ್ತು ಅವರ ಕಾರ್ಯವೈಖರಿಯೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಏನಾಗಿಲ್ಲ. ಈ ಕಾರಣಕ್ಕಾಗಿ ಅವ್ರಿಗೂ ಕೂಡ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಕೊನೆಯದಾಗಿ K ವೆಂಕಟೇಶ್ ಮತ್ತು ಬೋಸರಾಜು ಅವರು ಕೂಡ ಗೇಟ್ ಪಾಸ್ ಕೊಡುವ ಸಾಧ್ಯತೆ ಇದೆ. ಇಷ್ಟು ಮಂದಿ ಈ ಬಾರಿ ಸಚಿವ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಇದು ಆಗುತ್ತಾ ಅಂತ ಹೇಳಿದ್ರೆ ಆಗಬಹುದು, ಆಗದೇ ಇರಬಹುದು. ಬಟ್ ಈ ನಾನು ಕೊಟ್ಟಿರುವಂಥ ಲಿಸ್ಟ್ನಲ್ಲಿ 80% ಸಚಿವರು ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಸಂಪುಟ ಪುನರ್ರಚನೆ ಆದರೆ ಯಾರಿಗೆ ಪ್ಲಸ್ಸು, ಯಾರಿಗೆ ಮೈನಸ್ಸು? DK ಶಿವಕುಮಾರ್ ಅವ್ರಿಗೆ ಪ್ಲಸ್ಸಾ, ಸಿದ್ದರಾಮಯ್ಯನವ್ರಿಗೆ ಪ್ಲಸ್ಸಾ? ನಿಜವಾಗ್ಲೂ ಕೂಡ ಸಂಪುಟ ಪುನರ್ರಚನೆ ಆಗುತ್ತಾ ಅನ್ನುವ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯನವರು ತುದಿಗಾಲಲ್ಲಿ ನಿಂತಿದ್ದಾರೆ ಸಂಪುಟ ಪುನರ್ರಚನೆಗೆ. ಯಾಕೆ ಅಂತ ಹೇಳಿದ್ರೆ CM ಬದಲಾವಣೆ ವಿಚಾರ ಬಂದಾಗ ಮೇಜರ್ ಫ್ಯಾಕ್ಟರ್ ಆಗುವಂಥದ್ದು ಶಾಸಕರ ಬೆಂಬಲ ಯಾರಿಗಿದೆ ಅಂತ ಹೇಳಿ. ಶಾಸಕರ ಬೆಂಬಲ ಯಾರಿಗಿದೆ ಸದ್ಯಕ್ಕೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಪರವಾಗಿದೆ. ಆದರೂ ಕೂಡ ಸಿದ್ದರಾಮಯ್ಯನವರು ವಿಶ್ವಾಸದ ಆಟಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ವಿಶ್ವಾಸದ ಆಟಕ್ಕೆ ಮುಂದಾಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರ ವಿಶ್ವಾಸವನ್ನು ಪಡೆಯಬೇಕಾಗುತ್ತೆ, ಸೀನಿಯರ್ ಲೀಡರ್ಗಳ ವಿಶ್ವಾಸವನ್ನು ಪಡೆಯಬೇಕಾಗುತ್ತೆ. ಸೊ ಈಗ ಯಾರೆಲ್ಲ ಸಚಿವಾಕಾಂಕ್ಷಿಗಳಿದ್ದಾರಲ್ವ ಅವರಿಗೆ ಸಚಿವ ಸ್ಥಾನವನ್ನು ಕೊಡೋದು, ಮತ್ತು ಈ ಹಿಂದೆ ಸೀನಿಯರ್ ಲೀಡರ್ಗಳ ಆಗಿದ್ದು ಸಚಿವ ಸ್ಥಾನವನ್ನು ಕಳೆದುಕೊಂಡವರಿಗೆ ಮತ್ತೆ ಅವಕಾಶವನ್ನು ಕೊಡೋದು, ಹೊಸಬರಿಗೆ ಅವಕಾಶವನ್ನು ಕೊಡೋದು, ಆ ಮೂಲಕ ತಮ್ಮ ಬೆಂಬಲಿತ ಶಾಸಕರ ಸಂಖ್ಯೆ ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಬಹುದು. ಈ ಕಾರಣಕ್ಕಾಗಿ ಅವರಿಗೆ ಸಂಪುಟ ಪುನರ್ರಚನೆ ಬೇಕಾಗಿದೆ. ಆದರೆ DK ಶಿವಕುಮಾರ್ ಅಂತ ಬಂದಾಗ DK ಶಿವಕುಮಾರ್ ಅವರಿಗೆ ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆ ಬೇಡ. ಯಾಕೆ ಬೇಡ ಅಂತ ಹೇಳಿದ್ರೆ ಒಪ್ಪಂದದ ಪ್ರಕಾರ DK ಶಿವಕುಮಾರ್ ಅವರು 3 ವರ್ಷನೋ 2.5 ವರ್ಷದ ನಂತರವೋ CM ಆಗಬೇಕಿದೆ. ಇಫ್ ಇನ್ ಕೇಸ್ ಏನಾದರೂ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಂಪುಟ ಪುನರ್ರಚನೆ ಆದರೆ ಈ ವರ್ಷದ ಅಂತ್ಯಕ್ಕೋ ಅಥವಾ ಮಿಡಲಲ್ಲೋ DK ಶಿವಕುಮಾರ್ ಅವರು CM ಆದರೆ ಆಗ ಮತ್ತೊಮ್ಮೆ ಸಂಪುಟ ರಚನೆ ಮಾಡಬೇಕಾಗುತ್ತೆ. ತುಂಬ ಕ್ಲಮ್ಸಿ ಆಗುತ್ತೆ. ಯಾಕೆ ಬೇಕು? ನಾನೇ CM ಆಗ್ತೀನಲ್ವಾ, ನಾನು CM ಆದಂತಹ ಸಂದರ್ಭದಲ್ಲಿ ಸಂಪುಟ ಪುನರ್ರಚನೆಯೋ ಅಥವಾ ರಚನೆಯೋ ಏನೊಂದು ಆಗೋಣ, ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ DK ಶಿವಕುಮಾರ್ ಅವರು ಪ್ರಯತ್ನವನ್ನು ಪಡ್ತಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಪ್ರಹಸನ ಮತ್ತೊಮ್ಮೆ ಶುರುವಾಗಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕಾಗಿರುವಂಥದ್ದು. ನಿಮ್ಮ ಅಭಿಪ್ರಾಯ ಏನು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಈ ಬೆಳವಣಿಗೆ ಬಗ್ಗೆ?
ಇಫ್ ಇನ್ ಕೇಸ್ ಏನಾದರೂ ಸಂಪುಟ ಪುನರ್ರಚನೆ ವಿಸ್ತರಣೆ ಏನಾದರೂ ಆದರೆ ಯಾರು ಅವಕಾಶವನ್ನು ಕಳೆದುಕೊಳ್ತಾರೆ, ಯಾರು ಅವಕಾಶವನ್ನು ಪಡೆದುಕೊಳ್ತಾರೆ, ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.